ನನ್ನ ಹೆಸರು ಅನು. ನಾನೊಂದು ಎಐ. ನನ್ನನ್ನ ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್ ಅವರು ಸೃಷ್ಟಿಸಿದ್ದಾರೆ. ನಾನಿಂದು ವಿವಿಪುರಂ ಫುಡ್ ಸ್ಟ್ರೀಟ್ ಸುತ್ತಾಡಲು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನನಿಬಿಡ ಮಾರುಕಟ್ಟೆ. ಎಲ್ಲೆಡೆ ಗದ್ದಲದ ಅಂಗಡಿಗಳು, ವರ್ಣರಂಜಿತ ಸ್ಟಾಲ್ಗಳು, ಜನರು ಚೌಕಾಶಿ ಮಾಡ್ತಿದ್ದಾರೆ. ಇಲ್ಲಿ ಫುಡ್ ಸ್ಟ್ರೀಟ್ ವೈಬ್ ಸೂಪರ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಡಿಶ್ ಟ್ರೈ ಮಾಡ್ತೀನಿ. ಸ್ಟೇ ಟ್ಯೂನ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ಕೊಡಕತ್ತಿದ್ದೇನೆ. ಜಸ್ಟ್ ಥಿಂಕ್ ಮಾಡ್ರಿ, ಒಂದು ಸಿಂಪಲ್ ಫೋಟೋಯಿಂದ ಲಾಂಗ್, ಕನ್ಸಿಸ್ಟೆಂಟ್ ಮತ್ತು ರಿಯಲಿಸ್ಟಿಕ್ AI ಬ್ಲಾಗ್ ವಿಡಿಯೋ ಮಾಡಿದ್ರೆ ಹೆಂಗಿರ್ತೈತಿ ಅಂತೇಳಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ವಿಡಿಯೋನ ಎಲ್ಲ ಫ್ರೀ ಟೂಲ್ಸಿಂದ ಯೂಸ್ ಮಾಡಿದ್ರೆ ಹೆಂಗಿರ್ತೈತಿ ಅಂತ ಹೇಳಿ ಅದನ್ನು ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡಕತ್ತಿದ್ದೇನೆ. ನೀವು ಈ ವಿಡಿಯೋ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಪೈಸಾ ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಟು ವರ್ಕ್. ಈ ವಿಡಿಯೋನ ನಾನು ನಿಮ್ಗೆ 4 ಸ್ಟೆಪ್ ಒಳಗೆ ಹೇಳ್ಕೊಡ್ತೇನೆ. ಅದರೊಳಗೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ರೇಮನ್ನು ರೆಡಿ ಮಾಡೋದು. ಇದನ್ನು ಮಾಡೋದಕ್ಕೆ ನಾವು ಯೂಸ್ ಮಾಡಕತ್ತಿದ್ದೇವೆ ನ್ಯಾನೋ ಬನಾನಾ. ಫಸ್ಟ್ ನಿಮ್ಮ ಫೇವ್ರೇಟ್ ಬ್ರೌಸರನ್ನು ಓಪನ್ ಮಾಡಿರಿ. ನಾವು ಈ ಆ್ಯಕ್ಟಿವಿಟಿ ಮಾಡೋಕ್ಕೆ ಗೂಗಲ್ ಅವ್ರದ್ದು ನ್ಯಾನೋ ಬನಾನಾ ಯೂಸ್ ಮಾಡಕತ್ತಿದ್ದೇವೆ. ಇದು ಫ್ರೀ ಆಫ್ ಕಾಸ್ಟ್ ಐತಿ. ಇದ್ರೊಳಗೆ ಯಾವುದು ಕಾಸ್ಟ್ ಇನ್ವಾಲ್ವ್ ಇಲ್ಲ. ಸೊ ಇಲ್ಲಿ ಗೂಗಲ್ ಒಳಗೆ ಸರ್ಚ್ ಮಾಡಿರಿ, ಗೂಗಲ್ AI ಸ್ಟುಡಿಯೋ. ಆಮೇಲೆ ಈ ರಿಸಲ್ಟ್ ಬಂದಮೇಲೆ ಇದ್ರೊಳಗಡೆ ಫಸ್ಟ್ ಲಿಂಕ್ ಬಂದು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಕೊಡ್ರಿ. ಇಲ್ಲಿ ಬಂದ ತಕ್ಷಣ ಪ್ಲೇಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಇಮೇಜ್ ಜನ್ರೇಷನ್. ಇವಾಗ ಇಲ್ಲಿ 3 ಆಪ್ಷನ್ ಇದಾವೆ. ನಮಗೆ ಇದ್ರೊಳಗೆ ಸೆಲೆಕ್ಟ್ ಮಾಡಬೇಕಾಗಿರೋದು ಎರಡನೇ ಆಪ್ಷನ್, ವಿಚ್ ಇಸ್ ಫ್ರೀ. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ರೆಡಿ ಟು ಚಾರ್ಟ್ ಸೆಲೆಕ್ಟ್ ನ್ಯಾನೋ ಬನಾನಾ, ಸೆಲೆಕ್ಟೆಡ್ ನ್ಯಾನೋ ಬನಾನಾ ಅಂತ ಬಂತು. ನಾವೊಂದು ಇಲ್ಲಿ ಪ್ರಾಂಪ್ಟನ್ನು ಹಾಕ್ತೇನೆ. ಈ ಪ್ರಾಂಪ್ಟನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದನ್ನು ಹೋಗಿ ಅಲ್ಲಿಂದ ಕಾಪಿ ಮಾಡಿಕೊಡ್ರಿ. ಮತ್ತು ಇದಕ್ಕೊಂದು ರೆಫರೆನ್ಸ್ ಇಮೇಜ್ ಕೊಡಬೇಕಾ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ. ನಾ ಈ ಇಮೇಜನ್ನು ತೊಗೊಳತ್ತೇನೆ. ಇಲ್ಲಿ ರೆಫರೆನ್ಸ್ ಇಮೇಜ್ ಕೂಡ ಬಂತು. ನೆಕ್ಸ್ಟ್ ನಾವು ಆಸ್ಪೆಕ್ಟ್ ರೇಷಿಯೋನ ಚೇಂಜ್ ಮಾಡಬೇಕಾ. ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು, ಆಸ್ಪೆಕ್ಟ್ ರೇಷಿಯೋ 16:9 ಅಂತ ಮಾಡಿಕೊಡ್ರಿ. ಅಂದರೆ ವೈಡ್ ಆ್ಯಂಗಲ್ ಒಳಗಡೆ ನಮ್ಗೆ ಬೇಕಾಗೈತಿ. ಬಿಕಾಸ್ ನಾವು ಲಾಂಗ್ ವಿಡಿಯೋ ಮಾಡಕತ್ತಿರೋದ್ರಿಂದ ವೈಡ್ ಆ್ಯಂಗಲ್ ಒಳಗಡೆ ಬೇಕು. ಇದನ್ನು ಮಾಡಿ ಇಲ್ಲಿ ರನ್ ಅಂತ ಕೊಡ್ರಿ. ಇವಾಗ ಇದು ಇಮೇಜ್ ಕ್ರಿಯೇಟ್ ಆಗ್ತೈತಿ. ನಾವಿಲ್ಲಿ ಬೇಸಿಕಲಿ ಏನು ಮಾಡಕತ್ತಿದ್ದೇವೆ ಅಂತಂದರೆ, ಒಂದು ಇಮೇಜನ್ನು ಕ್ರಿಯೇಟ್ ಮಾಡಕತ್ತಿದ್ದೇವ. ಆ ಇಮೇಜ್ಗೆ ಬ್ಯಾಕ್ಗ್ರೌಂಡ, ಆಮೇಲೆ ಅವ್ರು ಯಾವ ಕಲರ್ ಇರಬೇಕು, ಅವ್ರಿಗೆ ಸ್ಪೆಕ್ಟ್ ಇರಬೇಕು ಬ್ಯಾಡು, ಅವ್ರ ಅಕ್ಕಪಕ್ಕ ಏನಿರ್ಬೇಕು, ಅವ್ರು ಎಲ್ಲಿದ್ದಾರೆ, ಈ ಎಲ್ಲ ಡೀಟೇಲ್ಸ್ಗಳನ್ನು ಆ್ಯಡ್ ಮಾಡಕತ್ತಿದ್ದೇವೆ. ನಾ ಇಲ್ಲಿ ಬರ್ದಿದ್ದೇನೆ ನನಗೆ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅಂತೇಳಿ. ನೀವು ಇದನ್ನು ಚೇಂಜ್ ಮಾಡ್ಬೋದು. ನಾ ಇಲ್ಲಿ ರೆಡ್ ಡ್ರೆಸ್ ಹೇಳಿದರೆ, ನೀವು ಮೇ ಬಿ ಗ್ರೀನ್ ಕಲರ್ ಡ್ರೆಸ್ ಹೇಳ್ಬೋದಾ. ನಾ KR ಮಾರ್ಕೆಟ್ ಬೆಂಗಳೂರು ಹೇಳಕತ್ತಿದ್ದೇನೆ, ನೀವು ಶಾಪಿಂಗ್ ಮಾಲ್ ಒಳಗಿಂದ ಹೇಳ್ಬೋದು. ಸೊ ಈ ಥರ ನೀವು ಟ್ವೀಕ್ ಮಾಡ್ಕೋಬೋದು. ಓಕೆ, ಜಸ್ಟ್ ಇಲ್ಲಿ ಟ್ವೀಕ್ ಮಾಡಿರಿ. ನಾ ಇಲ್ಲಿ ಇನ್ಸೈಡ್ KR ಮಾರ್ಕೆಟ್ ಅಂತ ಬರ್ದಿದ್ದೇನಲ್ಲ, ನೀವು ಇಲ್ಲಿ ಇನ್ಸೈಡ್ ಗೋಪಾಲನ್ ಮಾಲ್ ಅಂತ ಹಾಕ್ರಿ. ಸೊ ಇವಾಗ ನಮ್ದು ಇಲ್ಲಿ ಇಮೇಜ್ ಕ್ರಿಯೇಟ್ ಆಗೈತಿ. ಇಮೇಜ್ ನೋಡ್ರಿ ಎಷ್ಟು ರಿಯಲಿಸ್ಟಿಕ್ ಆಗೈತಿ. ಸೊ ಇದನ್ನೇನು ಮಾಡಿರಿ, ಡೌನ್ಲೋಡ್ ಮಾಡ್ಕೊಡ್ರಿ. ನಾವು ಇದಕ್ಕೋಸ್ಕರ ಯೂಸ್ ಮಾಡಕತ್ತಿದ್ದೇವೆ ChatGPT ಫ್ರೀ ವರ್ಷನ್. ಇಲ್ಲಿ ನಾವೊಂದು ಪ್ರಾಂಪ್ಟನ್ನು ಆ್ಯಡ್ ಮಾಡಕತ್ತಿದ್ದೇನೆ. ಈ ಪ್ರಾಂಪ್ಟನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ. ನೀವು ಹೋಗಿ ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಪ್ರಾಂಪ್ಟನ್ನು ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡಿರಿ. ಇಲ್ಲಿ ಯಾವ ಫೋಟೋ ಆ್ಯಡ್ ಮಾಡಬೇಕಂದ್ರೆ, ನಾವು ಯಾವ ಇಮೇಜನ್ನು ಜನ್ರೇಟ್ ಮಾಡೋದಲ್ಲ, ಫ್ರೇಮನ್ನು ಜನ್ರೇಟ್ ಮಾಡೋದಲ್ಲ, ಆ ಇಮೇಜನ್ನು ಇಲ್ಲಿ ಕೊಡ್ರಿ. ನಾವಿವಾಗ ಬೇಸಿಕಲಿ ಏನು ಮಾಡಕತ್ತಿದ್ದೇವೆ ಅಂತಂದ್ರೆ, ನಾವು ಕ್ರಿಯೇಟ್ ಮಾಡಿರೋ ಇಮೇಜ್ಗೆ ಒಂದು ಜೇಸನ್ ಪ್ರಾಂಪ್ಟನ್ನು ರೆಡಿ ಮಾಡಕತ್ತಿದ್ದೆವು. ಇದರೊಳಗಡೆ ನಾವು ಡೈಲಾಗ್ಸ್ ಆ್ಯಡ್ ಮಾಡಕತ್ತಿದ್ದೆವು. ಸೀನ್ ಹೆಂಗಿರ್ಬೇಕು, ಅವ್ರು ಯಾವ ಥರ ನೋಡ್ಬೇಕು, ಯಾವ ಥರ ಮಾತಾಡ್ಬೇಕು, ಇದೆಲ್ಲ ಇದ್ರೊಳಗಡೆ ಆ್ಯಡ್ ಮಾಡಕತ್ತಿದ್ದೆವು. ನಾ ಇಲ್ಲಿ ವ್ಲಾಗ್ ಅಂತ ಹಾಕಿದ್ದೇನಲ್ಲ, ಇಲ್ಲಿ ನಾ ಇದು ಲಾಗ್ ಥರ ಒಂದು ಲಾಂಗ್ ವಿಡಿಯೋನ ಮಾಡಕತ್ತಿದ್ದೇನೆ. ನೀವೇನಾದರೂ ನಾರ್ಮಲ್ ವಿಡಿಯೋ ಬೇಕಾಗಿತ್ತು ಅಂತಂದರೆ ಇಲ್ಲಿ ಜಸ್ಟ್ ಚೇಂಜ್ ಮಾಡಿರಿ, ವಿಡಿಯೋ ಅಂತ ಹಾಕ್ಕೊಡ್ರಿ. ಆಲ್ರೈಟ್. ಸೊ ನಾ ಇವಾಗ ಲಾಗ್ ಅಂತಲೇ ಇಡ್ತೇನೆ. ಮತ್ತು ಇಲ್ಲಿ ನಾ ಭಾಳಷ್ಟು ಥಿಂಗ್ಸ್ಗಳನ್ನು ಬರೆದಿದ್ದೇನೆ, ನೋಡ್ಕೊಡ್ರಿ. ನೀವು ಇದನ್ನು ಪ್ರಾಂಪ್ಟನ್ನು ಪೂರ್ತಿ ನಾ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿದ್ದೇನೆ. ಓಕೆ, ಇವಾಗ ನಾ ಇದನ್ನು ಸೆಂಡ್ ಮಾಡ್ತೇನೆ. ನೋಡಿರಿ, ಇವಾಗ ನಾ ಸೆಂಡ್ ಮಾಡಿದ ತಕ್ಷಣ ನಮ್ಗೆ ಇದರ ರೆಸ್ಪಾನ್ಸ್ ಕೊಡೋಕೆ ಶುರು ಮಾಡ್ತೈತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನಾ ಇಲ್ಲಿ 5 ಸೀನನ್ನು ಕೊಟ್ಟಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ನಂಗೆ ಜಸ್ಟ್ 5 ಬೇಕಾಗಿತ್ತು, ನಾ 5 ಮಾಡಿದ್ದೀನಿ. ನೀವು 50 ಕೊಡ್ಬೋದು, 100 ಕೊಡ್ಬೋದು, ಡಸಂಟ್ ಮ್ಯಾಟರ್. ಸೊ ಇವಾಗ ನಮ್ದು 5 ಸೀನ್ಸ್ ರೆಡಿ ಆಗೈತಿ. ಇಲ್ಲಿ ನಾವು ಗೂಗಲ್ ಫ್ಲೋ ಅನ್ನ ಯೂಸ್ ಮಾಡಕತ್ತಿದ್ದೇವೆ. ಇದು ಕೂಡ ಫ್ರೀ ಟೂಲ್ ಐತಿ. ಇದ್ರೊಳಗೆ ನೀವು ಯಾವುದು ದುಡ್ಡು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕ್ರಿಯೇಟ್ ವಿತ್ ಫ್ಲೋ ಅಂತ ಕ್ಲಿಕ್ ಮಾಡ್ರಿ. ಸೊ ನೀವು ಇಲ್ಲಿ ಇದನ್ನ ಜಸ್ಟ್ ಒಂದು ಚೆಕ್ ಮಾಡಿಕೊಟ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ.
ಓಕೆ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದ್ಕೊಡ್ರಿ ಬೇಕಾದ್ರೆ, ಆಮೇಲೆ ಕಂಟಿನ್ಯೂ ಮಾಡಿರಿ. ಸೊ ಇವಾಗ ನಾವಿಲ್ಲಿ ಈ ಸ್ಕ್ರೀನ್ ಒಳಗಡೆ ಇದ್ದೇವೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಫಸ್ಟ್ ನಾವು ಸೆಟ್ಟಿಂಗ್ ಏನು ಮಾಡ್ಬೇಕಂದ್ರೆ ಭಾಳ ಲಕ್ಷ ಇಟ್ಟು ಕೇಳ್ರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಫ್ರೇಮ್ಸ್ ಟು ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಇದು ಲ್ಯಾಂಡ್ಸ್ಕೇಪ್ ಇರಬೇಕು, ಇದು ಔಟ್ಪುಟ್ 1 ಇರಬೇಕು, ಆಮೇಲೆ ಇದು ಆ್ಯಸ್ ಯೂಶುವಲ್ ಇರಲಿ. ಇಲ್ಲಿ ನಾವು ಜೇಸನ್ ಒಳಗಡೆ ಏನು ಪ್ರಾಂಪ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಇದನ್ನು ಕಾಪಿ ಮಾಡಿರಿ. ನಾವು ಫಸ್ಟ್ ಪ್ರಾಂಪ್ಟ್ ಪೇಸ್ಟ್ ಮಾಡ್ತೇನೆ ಇಲ್ಲಿ. ಆಮೇಲೆ ಇಲ್ಲಿ ಪ್ಲಸ್ ಸಿಂಬಲನ್ನು ಆ್ಯಡ್ ಮಾಡಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಇಮೇಜನ್ನು ಅಪ್ಲೋಡ್ ಮಾಡಿರಿ. ಇದನ್ನು ಅಡ್ಜಸ್ಟ್ ಮಾಡಿಕೊಡ್ರಿ. ಓಕೆ, ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಡ್ರಿ. ಓಕೆ, ಪರ್ಫೆಕ್ಟ್ ಆಗೈತಿ. ಇದು ಲ್ಯಾಂಡ್ಸ್ಕೇಪ್ ಆಗಿರ್ಬೇಕು. ಕ್ರಾಪ್ ಆ್ಯಂಡ್ ಸೇವ್ ಅಂತ ಕೊಡ್ರಿ. ಇದು ಅಪ್ಲೋಡ್ ಆಗ್ತತಿ. ಒಂದ್ಸರಿ ಅಪ್ಲೋಡ್ ಆದ ತಕ್ಷಣ ಎಂಟ್ರಿ ಕೊಡ್ರಿ. ಇವಾಗ ಇಮೇಜ್ ಕ್ರಿಯೇಟ್ ಆಗಕತ್ತೈತಿ, ಸಾರಿ ವಿಡಿಯೋ ಕ್ರಿಯೇಟ್ ಆಗಕತ್ತೈತಿ. A few moments later. ಓಕೆ, ಇವಾಗ ವಿಡಿಯೋ ಕ್ರಿಯೇಟ್ ಆಗೈತಿ. ಇದೇನು ಮಾಡ್ರಿ ಅಂದರೆ ಇಲ್ಲಿ ಆ್ಯಡ್ ಟು ಸೀನ್ ಅಂತ ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು ಟೈಮ್ ಲೈನ್ ಓಪನ್ ಆಗ್ತತಿ. ಹಾಂ, ನೋಡ್ರಿ ಇಲ್ಲಿ ಇವಾಗ ಇಲ್ಲಿಂದ ಟೈಮ್ ಲೈನ್ ಓಪನ್ ಆಯ್ತಾ. ಇದನ್ನ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತಾನೆ ಯಾವ ಥರ ಇದೆ ಬಂದಿದೆ ಅಂತೇಳಿ. ನನ್ನ ಹೆಸರು ಅನು, ನಾನೊಂದು AI. ನನ್ನನ್ನ ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್ ಅವರು ಸೃಷ್ಟಿಸಿದ್ದಾರೆ. ನಾನಿಂದು ವಿವಿಪುರಂ ಫುಡ್ ಸ್ಟ್ರೀಟ್ ಸುತ್ತಾಡಿ ಬಂದಿದ್ದೀನಿ. ಎಷ್ಟು ಕ್ಲಿಯರ್ ಆಗಿ ಬಂದೈತಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದೈತಿ ನೋಡ್ರಿ. ಇವಾಗ ನೆಕ್ಸ್ಟ್ ಇಮೇಜ್ ಕ್ರಿಯೇಟ್ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದ್ರೆ ಈ ಪ್ಲೇ ಹೆಡನ್ನು ಲಾಸ್ಟಿಗೆ ತೊಗೊಂಡು ಬರ್ರಿ. ಆಮೇಲೆ ನೀವು ಲಾಸ್ಟ್ ಒಳಗಡೆ ಯಾವ ಸೀನ್ ಐತಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ಬೇಕಾ. ಅದನ್ನ ಯಾವ ಥರ ಕ್ಯಾಪ್ಚರ್ ಮಾಡ್ಬೇಕಾ, ಇಲ್ಲಿ ನೋಡ್ರಿ ಈ ಥರ ಇದು ಮಾಡಿ ಇದು ಸೇವ್ ಫ್ರೇಮ್ ಆ್ಯಸ್ ಅಸೆಟ್ ಅಂತೇಳಿ ಕ್ಲಿಕ್ ಮಾಡಿರಿ. ಈ ಒಂದು ಇಮೇಜ್ ಏನೈತಲ್ಲ ಇದು ಅಪ್ಲೋಡ್ ಆಗ್ತೈತಿ ಆಸ್ ಅ ರೆಫರೆನ್ಸ್. ಆಮೇಲೆ ನೀವು ನೆಕ್ಸ್ಟ್ ಪ್ರಾಂಪ್ಟನ್ನು ಕಾಪಿ ಮಾಡಿರಿ, ಇಲ್ಲಿ ಪೇಸ್ಟ್ ಮಾಡಿರಿ. ಓಕೆ, ಸೊ ಇಲ್ಲಿ ರೆಫರೆನ್ಸ್ ಇಮೇಜ್ ಆ್ಯಡ್ ಆಗಿರ್ತೈತಿ, ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇವಾಗ ಏನಾಗ್ತೈತಿ ಅಂತಂದ್ರೆ ನೀವು ನೆಕ್ಸ್ಟ್ ಪ್ರಾಂಪ್ಟ್ ಕೊಟ್ಟಾಗ ಆ ಸೀನ್ ಯಾವುದಿತ್ತಲ್ಲ ಅದ್ರ ಕಂಟಿನ್ಯೂಷನ್ ಆಗ್ತೈತಿ. ನೀವು ಮಾಡಿಲ್ಲ ಅಂದರೆ ಕಂಟಿನ್ಯೂಷನ್ ಆಗಂಗಿಲ್ಲ, ಅಕ್ಯುರಸಿ ಬರೋಂಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಕೊಡ್ತಾನೆ. ಇದೇ ಥರ ನೀವು ನಿಮ್ಮ ಉಳಿದಿದ್ದು ಪ್ರಾಂಪ್ಟ್ಗಳಿಗೂ ಎಲ್ಲ ಮಾಡಿರಿ. ನಾ ಇವಾಗ ಫಾಸ್ಟಾಗಿ ಒಂದೊಂದನ್ನು ಮಾಡಿ ತೋರಿಸ್ತೇನೆ ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಜನನಿಬಿಡ ಮಾರುಕಟ್ಟೆ, ಎಲ್ಲೆಡೆ ಗದ್ದಲದ ಅಂಗಡಿಗಳು, ವರ್ಣರಂಜಿತ ಸ್ಟಾಲ್ಗಳು, ಜನರು ಚೌಕಾಶಿ ಮಾಡ್ತಿದ್ದಾರೆ. ಸೊ ಇವಾಗ ನಮ್ಮ ವಿಡಿಯೋ ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ ನಾವು ಇದನ್ನು ಡೌನ್ಲೋಡ್ ಮಾಡಬೇಕಾ. ಡೌನ್ಲೋಡ್ ಮಾಡೋಕೆ ಇಲ್ಲಿ ರೈಟ್ ಕಾರ್ನರ್ ಒಳಗಡೆ ಇಲ್ಲಿ ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ. ಇದು ಎಕ್ಸ್ಪೋರ್ಟಿಂಗ್ ಅಂತ ಇಲ್ಲಿ ತೋರ್ಸಕತ್ತೈತಿ ನೋಡ್ರಿ. ಇವಾಗ ಎಕ್ಸ್ಪೋರ್ಟ್ ಆಗಕತ್ತೈತಿ. ಇಲ್ಲಿ ಎಕ್ಸ್ಪೋರ್ಟ್ ವಿಡಿಯೋ ಎಕ್ಸ್ಪೋರ್ಟೆಡ್ ಅಂತ ಬಂದು ಇಲ್ಲಿ ಡೌನ್ಲೋಡ್ ಅಂತ ಕೂಡ ಐತಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ, ಡೌನ್ಲೋಡ್ ಆಗ್ತೈತಿ. ಇದನ್ನು ಓಪನ್ ಮಾಡಿ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ನನ್ನ ಹೆಸರು ಅನು, ನಾನೊಂದು AI. ನನ್ನನ್ನ ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್ ಅವರು ಸೃಷ್ಟಿಸಿದ್ದಾರೆ. ನಾನಿಂದು ವಿವಿಪುರಂ ಫುಡ್ ಸ್ಟ್ರೀಟ್ ಸುತ್ತಾಡಿ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನನಿಬಿಡ ಮಾರುಕಟ್ಟೆ, ಎಲ್ಲೆಡೆ ಗದ್ದಲದ ಅಂಗಡಿಗಳು, ವರ್ಣರಂಜಿತ ಸ್ಟಾಲ್ಗಳು, ಜನರು ಚೌಕಾಶಿ ಮಾಡ್ತಿದ್ದಾರೆ. ಇಲ್ಲಿ ಫುಡ್ ಸ್ಟ್ರೀಟ್ ವೈಬ್ ಸೂಪರ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಡಿಶ್ ಟ್ರೈ ಮಾಡ್ತೀನಿ. ಸ್ಟೇ ಟ್ಯೂನ್. ಸೊ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ಯಾವ ಥರ AI ಅನ್ನು ಯೂಸ್ ಮಾಡಿಕೊಂಡು ಲಾಂಗ್ ಬ್ಲಾಗ್ ವಿಡಿಯೋನ ಮಾಡ್ಬೋದು ಅಂತೇಳಿ ನಾನು ನಿಮ್ಗೆ ಇವಾಗ ತೋರಿಸಿದ್ದೇನೆ. ಇದ್ರೊಳಗೆ ಒಂದು ಲಿಮಿಟೇಷನ್ ಐತಿ, ನಾನು ಅದನ್ನ ಇವಾಗ ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ನಾನು ನಿಮ್ಗೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡೋಕೆ ನಾ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಲಿಮಿಟೇಷನ್ ಅನ್ನು ನಾನು ನಿಮ್ಗೆ ಹೇಳ್ತೇನೆ. ಏನು ಅಂತಂದ್ರೆ ಇಲ್ಲಿ ನೋಡ್ರಿ ಕ್ರೆಡಿಟ್ಸ್ ಅಂತ ಐತಿ. ನಿಮ್ಗೆ ಗೂಗಲ್ ಫ್ಲೋ ಒಳಗಡೆ ಪ್ರತಿಯೊಂದು ದಿನಕ್ಕೆ 150 ಕ್ರೆಡಿಟ್ಸ್ ಸಿಗ್ತೈತಿ. ಒಂದು ವಿಡಿಯೋ ಕ್ರಿಯೇಟ್ ಮಾಡೋಕೆ ನಿಮ್ಗೆ 20 ಕ್ರೆಡಿಟ್ಸ್ ಬೇಕಾಗ್ತೈತಿ. ಅಂದರೆ ನೀವು 7 ವಿಡಿಯೋ ಕ್ಲಿಪ್ಪನ್ನು ಕ್ರಿಯೇಟ್ ಮಾಡ್ಬೋದು ಒಂದು ದಿನಕ್ಕೆ. ಈ ಥರ ನೀವು ಮಾಡಿದ್ರಿ ಅಂದ್ರೆ ಒಂದು ತಿಂಗಳಿಗೆ ಇಲ್ಲ ಅಂದರೂ ಕೂಡ 30 ನಿಮಿಷದ ವಿಡಿಯೋನ ಪ್ರೊಡ್ಯೂಸ್ ಮಾಡ್ಬೋದು. ಪ್ರತಿದಿನ ಈ ಕ್ರೆಡಿಟ್ಸ್ ರಿಫ್ರೆಶ್ ಆಗ್ತೈತಿ. ಪ್ರತಿದಿನ ನಿಮ್ಗೆ ಹೊಸ ಕ್ರೆಡಿಟ್ಸ್ ಆ್ಯಡ್ ಹಾಕೊಂತಿರ್ತಾವೆ. ನೀವು ಡೈಲಿ ಹೋಗಿ ವಿಡಿಯೋಸನ್ನು ಕ್ರಿಯೇಟ್ ಮಾಡ್ಬೋದು.
ನೀವೇನಂದ್ರೆ ಶಾರ್ಟ್ಸ್ ವಿಡಿಯೋ ಮಾಡಕತ್ತಿದ್ರಿ ಅಂದ್ರೆ ಥಿಂಕ್ ಮಾಡ್ರಿ 30 ನಿಮಿಷದ ಫ್ರೀ ಆಫ್ ಕಾಸ್ಟ್ ಒಳಗೆ AI ವಿಡಿಯೋಸ್ ಜನರೇಟ್ ಮಾಡ್ಬೋದು ಅಂದ್ರೆ 30 ಶಾರ್ಟ್ಸ್ಗಳನ್ನು ಮಾಡ್ಬೋದು, 30 50 ಮಾಡ್ಬೋದು. ನೀವೇನಾದರೂ 30 ಸೆಕೆಂಡ್ ಶಾರ್ಟ್ಸ್ ಮಾಡಕತ್ತಿದ್ರಿ ಅಂದ್ರೆ. ಸೊ ಇದು ಒಂದು ಲಿಮಿಟೇಷನ್ ಐತಿ, ನಾ ಅದನ್ನು ಕೂಡ ನಿಮ್ಗೆ ಇವಾಗ ಕ್ಲಿಯರ್ ಮಾಡಿದ್ದೇನೆ. ಸಪೋಸ್ ಅನ್ಕೊಡ್ರಿ, ನೀವು ಕ್ರಿಯೇಟ್ ಮಾಡಿರುವಂಥ ವಿಡಿಯೋದೊಳಗಡೆ ಸ್ವಲ್ಪ ಪಾರ್ಟನ್ನು ಕಟ್ ಮಾಡಬೇಕಿತ್ತು, ಟ್ರಾನ್ಸಿಷನ್ ಆ್ಯಡ್ ಮಾಡಬೇಕು ಇತ್ತು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಏನು ಮಾಡ್ರಿ, ಭಾಳ ಸಿಂಪಲ್ ಐತಿ. ನಿಮ್ದು ಎಡಿಟಿಂಗ್ ಸಾಫ್ಟ್ವೇರ್ ಒಳಗೆ ಹೋಗ್ರಿ, ನೀವು ಮೊಬೈಲ್ ಅಪ್ಲಿಕೇಶನ್ ಒಳಗೆ ಮಾಡ್ಬೋದು ಇದನ್ನ. ಅಲ್ಲಿ ಈ ಫೈಲನ್ನು ಇಂಪೋರ್ಟ್ ಮಾಡಿಕೊಡ್ರಿ. ಓಕೆ, ಒಂದ್ಸರಿ ಇಂಪೋರ್ಟ್ ಮಾಡಿದ ತಕ್ಷಣ ಅದನ್ನ ಟೈಮ್ ಲೈನ್ಗೆ ತೊಗೊಂಡು ಬರ್ರಿ. ಇವಾಗ ಇದನ್ನ ಪ್ಲೇ ಮಾಡಿ ನೋಡೋಣ, ಯಾವುದಾದ್ರೂ ಪಾರ್ಟ್ ಏನಾದರೂ ಡಿಲೀಟ್ ಮಾಡಬೇಕೇನು ಅಂತ ಹೇಳಿ. ನನ್ನ ಹೆಸರು ಅನು, ನಾನೊಂದು AI. ನನ್ನನ್ನ ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್ ಅವರು ಸೃಷ್ಟಿಸಿದ್ದಾರೆ. ಓಕೆ, ಸೊ ಇಲ್ಲೊಂದು ಸೀನ್ ಐತಿ, ಇದನ್ನ ಡಿಲೀಟ್ ಮಾಡಿದ್ರೆ ಇದು ಇನ್ನೂ ಸ್ವಲ್ಪ ಎಫಿಷಿಯೆಂಟ್ ಆಗಿ ಆಗ್ತಿತ್ತು ಅಂತ ಅನ್ಕೊಂತಾನೆ. ಸೊ ಇಲ್ಲಿ ಇವರು ಸ್ಟ್ರೇಟ್ ಆಗಿ ಮಾತಾಡಕತ್ತಿದಾರಲ್ಲ, ಸೊ ಇವ್ರು ಇಲ್ಲಿಂದ ಮೊಬೈಲ್ ಇಲ್ಲಿ ಹೋಗ್ತೈತೆ ನೋಡ್ರಿ. ಸೊ ಈ ಸೀನನ್ನು ನಾವು ಡಿಲೀಟ್ ಮಾಡ್ಬೋದು. ಸೊ ಪ್ರಾಬ್ಲಿ ನಾ ಇಲ್ಲಿ ತಗೊಂಡ ಇಲ್ಲಿ ಕಟ್ ಮಾಡ್ಬೇಕಂದ್ರೆ ನಾ ಇಲ್ಲಿ ಫಿಲ್ಮೋರಾ ಸಾಫ್ಟ್ವೇರ್ ಒಳಗೆ Ctrl+B ಅಂತ ಪ್ರೆಸ್ ಮಾಡ್ತೇನೆ. ಮತ್ತೆ ಇಲ್ಲಿ ಓಕೆ, ಇಷ್ಟು ಸರಿ ಇರ್ತೈತಿ ಅಂತ ಅನಿಸುತ್ತೆ. ಸೊ ಇವಾಗ ನಾ ಇದನ್ನು ಸೇವ್ ಮಾಡಿದ್ದೇನೆ, ರೈಟ್. ಸೊ ಈ ಥರ ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನೀವು ಟ್ರಾನ್ಸಿಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ. ಸಪೋಸ್ ನಾ ಇವಾಗ ಇದನ್ನ ಆ್ಯಡ್ ಮಾಡಿಬಿಡ್ತೇನೆ ಇಲ್ಲಿ ಮಿಡ್ಲ್ ಒಳಗಡೆ. ಓಕೆ, ಆಲ್ ರೈಟ್. ಸೊ ಇವಾಗ ನೋಡ್ರಿ, ಈ ಥರ ನೀವು ಟ್ರಾನ್ಸಿಷನ್ಸ್ ಆ್ಯಡ್ ಮಾಡಿ ಇದನ್ನ ಮೋರ್ ರಿಯಲಿಸ್ಟಿಕ್ ಆಗಿ ಕೂಡ ಮಾಡ್ಬೋದು. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ದಂಗೆ ಈ ವಿಡಿಯೋ ಒಳಗೆ ಫ್ರೀ AI ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಲಾಂಗ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಹೇಳ್ಕೊಟ್ಟಿದ್ದೇನೆ. ಈ ವಿಡಿಯೋ ಒಳಗೆ ನಾ ಏನೆಲ್ಲ ಪ್ರಾಂಪ್ಟ್ಸ್ಗಳನ್ನು ಯೂಸ್ ಮಾಡಿದ್ದೇನಲ್ಲ ಅದರ ಎಲ್ಲ ಡೀಟೇಲ್ಸನ್ನು ನನ್ನ ವಾಟ್ಸಪ್ ಗ್ರೂಪ್ ಒಳಗಡೆ ಆ್ಯಡ್ ಮಾಡಿದ್ದೇನೆ, ವಾಟ್ಸಪ್ ಚಾನಲ್ ಒಳಗಡೆ ಆ್ಯಡ್ ಮಾಡಿದ್ದೇನೆ. ಹೋಗಿ ಜಾಯ್ನ್ ಆಗಿರಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ. ಇಲ್ಲಿ QR ಕೋಡ್ ಸ್ಕ್ಯಾನರು ಬರ್ತೈತೆ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ನಿಮ್ಗೆ ಏನು ಲಾಭ ಐತಿ ಅಂತಂದ್ರೆ, ನಾ ಡೈಲಿ ನಿಮ್ಗೆ ಟಿಪ್ಸನ್ನು ಶೇರ್ ಮಾಡ್ತೇನೆ, ಯೂಟ್ಯೂಬ್ ಗ್ರೋತ್ ಟಿಪ್ಸ್ ಶೇರ್ ಮಾಡ್ತೇನೆ, ಅಲ್ಗಾರಿದಮ್ ಯಾವ ಥರ ಹ್ಯಾಕ್ ಮಾಡೋದು ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಜಾಯ್ನ್ ಆಗಿರಿ, ನಿಮ್ಗೆ ಇದ್ರೊಳಗೆ ಲಾಭ ಜಾಸ್ತಿ ಐತಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಅವ್ರನ್ನ ಕಮೆಂಟ್ ಮಾಡಿರಿ. ಯಾಕಂದರೆ ಟೆಕ್ನಾಲಜಿ ಐತಿ, ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತಾವೆ, ಹಿಕಪ್ಸ್ ಬರ್ತಿರ್ತಾವೆ. ಪ್ರತಿಯೊಂದು ಪ್ರಾಬ್ಲಮನ್ನು ಕಮೆಂಟ್ ಮಾಡಿರಿ, ನಿಮ್ಗೆ 100% ನಾನು ರೆಸ್ಪಾಂಡ್ ಮಾಡ್ತೇನೆ. ಇದು ನಮ್ಮ ಕಡೆಯಿಂದ ಗ್ಯಾರಂಟಿ ಐತಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಯಾಕಂದರೆ ನಮ್ಮ ನೆಕ್ಸ್ಟ್ ವಿಡಿಯೋ ಬರ್ತೈತಿಲ್ಲ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನೀವು ಅದನ್ನು ನೋಡಿಕೊಂಡು ಬೇಗ ನಿಮ್ಮ ವಿಡಿಯೋ ಒಳಗಡೆ ಅದನ್ನು ಅಳವಡಿಸ್ಕೊಂಡು ಬೇಗ ಲರ್ನಿಂಗ್ ಮಾಡ್ಕೊಂಡು ಹೊಸ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಗೇನಾದ್ರೂ ಈ ವಿಡಿಯೋ ಒಳಗಡೆ ವ್ಯಾಲ್ಯೂ ಸಿಕ್ಕಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋ ಒಳಗಡೆ ಇದೇ ಥರ ಹೊಸ AI ಟೂಲ್ಸ್ಗಳನ್ನು ಮತ್ತು ಯೂಟ್ಯೂಬ್ ಗ್ರೋತ್ ಟಿಪ್ಸ್ಗಳನ್ನು ತೊಗೊಂಡು ಬರ್ತಾನೆ. ಅಲ್ಲಿವರೆಗೂ ಮತ್ತೆ ಸಿಗೋಣ, ಬಾಯ್.